ಹಾಯ್, ಇವತ್ತು ಅನ್ನದಿಂದ ಯಾವ ರೀತಿ ವಡೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ. ಈಸಿಯಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಈ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಈಗ ನಾನು ಒಂದು ಜಾರ್ಗೆ ಇಲ್ಲಿ ಒಂದು 4-5 ಹಸಿರು ಮೆಣಸಿನ್ಕಾಯಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ, ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆನ ತೊಗೊಂಡೀನಿ. ಹಾಗೆ ಒಂದು 2 ಎಲೆ ಕರಿಬೇವಿನ ಸೊಪ್ಪನ್ನು ತೊಗೊಂಡು ಇಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡೀನಿ. ನೋಡಿದ್ರಲ್ಲ ನೀವು ಈ ಥರ. ನಂತರ ಇಲ್ಲಿ ಅನ್ನನ ತೊಗೊಂಡು ಇದಕ್ಕೆ 2 ಸ್ಪೂನಷ್ಟು ನೀರು ಹಾಕ್ಕೊಂಡು ಈ ಥರ ನೋಡ್ತಾ ಇರ್ಬೋದು. ಈ ಥರ ನಾನು ಮಿಕ್ಸಿನ ಮಾಡ್ಕೊಂಬಂದೀನಿ. ತೀರಾ ನುಣ್ಣಗೂ ಮಾಡ್ಕೋಬೇಡಿ, ತೀರಾ ಗಟ್ಟಿಯಾಗೂ ಇರಬಾರ್ದು. ಈ ಥರ ಇದ್ದರೆ ಸಾಕು, ಮೀಡಿಯಮ್ ಆಗಿದ್ದರೆ. ನೆಕ್ಸ್ಟ್ ಇದಕ್ಕೆ ಒಂದು ಬೌಲ್ಗೆ ಹಾಕ್ಕೊಂಡು ಇಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ 2 ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡೀನಿ. ಅದಾದ ನಂತರ ಇಲ್ಲಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಖಾರದ್ದು, ಆ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳತ್ತೀನಿ. ಇದಾದ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳತ್ತೀನಿ. ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ, ಯಾಕಂತಂದರೆ ನೀವು ಅನ್ನಕ್ಕೂ ಹಾಕಿರ್ತೀರ, ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಅಜ್ವೈನ್, ಓಂಕಾಳು ಅಂತಾರಲ್ವ, ಅವನ್ನ ಇಲ್ಲಿ ಹಾಕ್ಕೊಂಡು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡೀನಿ. ಇದನ್ನು ಹಾಕ್ಕೊಂಡಾದ ನಂತರ ಇದನ್ನ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವ ಥರ ಅಂತ ನಿಮ್ಗೆ ತೋರಿಸ್ತೀನಿ. ಯಾವುದೇ ಕಾರಣಕ್ಕೂ ನೀರನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಯಾಕಂದರೆ ನೀರು ಅನ್ನದಲ್ಲೇ ಇರ್ತೈತಿ, ಹಾಗಾಗಿ ಇದು ಅಲ್ಲಿಗೆ ಕರೆಕ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು, ಈ ಥರ ನೀವು ಕಲಿಸ್ಕೊಂಡು ಇಟ್ಕೋಬೇಕು. ಇದನ್ನೇನು ನೆನೆಸೋ ಅವಶ್ಯಕತೆ ಇರೋದಿಲ್ಲ, ಒಂದು ಎಣ್ಣೆ ಕಾಯುವವರೆಗೂ ನೆನೆಸಿದ್ರೆ ಸಾಕು. ಅದಾದ ನಂತರ ಇಲ್ಲಿ ಕೈಗೆ ಎಣ್ಣೆ ಅಥವಾ ನೀರನ್ನು ಹಚ್ಕೊಂಡು ಈ ನಾನು ತೋರಿಸ್ತಿದ್ದೀನಲ್ವ, ಈ ಥರ ಶೇಪಲ್ಲೇ ನೀವು ವಡೆನ ಮಾಡ್ಕೋಬೋದು. ಇಲ್ಲ ನಾವು ಹಾಗೆ ಬಿಟ್ಕೊಳ್ತೀವಿ ಅಂದರೆ ಗೋಲಿ ಬಜ್ಜೆ ಥರ ಬಿಟ್ಕೊಳ್ತೀವಿ ಅಂತಂದರೆ ಸ್ವಲ್ಪ ನೀರಾಗಿ ನೀವು ಕಲಿಸ್ಕೋಬೇಕಾಗ್ತದೆ. ಸ್ವಲ್ಪ ಮೆದುವಾಗಿ ಕಲಿಸ್ಕೋಬೇಕು ನೀವು ಹಿಟ್ಟನ್ನು. ನಿಮಗೆ ಈ ಥರ ವಡೆ ಶೇಪಿಗೆ ಬೇಕಂತಂದರೆ ನೀವು ಈ ಥರ ಚಪಾತಿ ಹಿಟ್ಟು ಏನು ಕಲಿಸ್ತೀರಲ್ವ, ಅದಕ್ಕಿಂತ ಸ್ವಲ್ಪ ಮೆತ್ತಗೆ ನೀವು ಇದನ್ನು ಕಲಿಸ್ಕೋಬೇಕಾಗ್ತದೆ. ನೋಡ್ತಾ ಇರ್ಬೋದು, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಅಂತಂದರೆ. ತೀರಾ ದಪ್ಪಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಇಷ್ಟೇ ಇದ್ದರೆ ಸಾಕು. ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋದಕ್ಕಂತೂ. ಸಂಜೆ ಟೈಮ್ಗೆ ಈ ಮಳೆ ಬೀಳೋ ಸಮಯದಲ್ಲಂತೂ ಈ ಥರ ನೀವು ಮನೆಯಲ್ಲಿ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅನ್ನ ಉಳಿದಿರುತ್ತಲ್ವ, ನೀವು ಎಷ್ಟೇ ಕರೆಕ್ಟಾಗಿ ಮಾಡಿದರೂ ಅನ್ನನೂ ಅದು ಉಳಿದೇ ಬಿಟ್ಟಿರ್ತೈತಿ. ಒಂದು ಸ್ವಲ್ಪನಾದರೂ ಒಬ್ಬರು ಉಣ್ಣೋ ಅಷ್ಟಾದರೂ ನೀವು ಊಟ ಮಾಡುವಷ್ಟು ಅನ್ನ ಆದರೂ ಉಳಿದಿರ್ತೈತಿ. ಆವಾಗ ಈ ಥರ ಮಾಡ್ಕೊಂಡು ತಿನ್ಬೋದು. ಯಾವುದೇ ಕಾರಣಕ್ಕೂ ಹಸಿ ಕಡಲೆಟ್ಟು ಹಾಕೋದಿಲ್ಲ, ಏನಿಲ್ಲ. ಒಂದು 10 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಇದನ್ನು ಮನೆಯಲ್ಲಿ. ಅನ್ನ ಏನಾದರೂ ಮಿಕ್ಕಿತ್ತು ಅಂತಂದರೆ ನೋಡ್ತಾ ಇರ್ಬೋದು. ಇಲ್ಲಿ ಒಂದೊಂದನ್ನೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಈ ಕಲರ್ ಗೋಲ್ಡನ್ ಕಲರ್ ಬರೋವರೆಗೂ ಇಲ್ಲಿ ನಾನು ಫ್ರೈ ಮಾಡ್ಕೊಂಡಿನಿ. ಇದೇ ಥರ ಎಲ್ಲವನ್ನೂ ಇಟ್ಕೊಂಡಿದ್ದೆ. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ನಿಮ್ಗೆ ತೋರಿಸ್ತೀನಿ ನಾನು. ಯಾವುದೇ ಕಾರಣಕ್ಕೂ ದಪ್ಪ ಬಂದಿಲ್ಲ, ಹಾಗೆ ತಿನ್ನೋದು ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆ ಟೊಮೆಟೊ ಕೆಚಪ್ಪು, ಹಾಗೆ ಚಿಲ್ಲಿ ಸಾಸು ಯಾವುದನ್ನಾದ್ರೂ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನೀವು ಹಾಗೆ ಕೂಡ ತಿನ್ಬೋದು. ಇದನ್ನು ಬಿಸಿ ಇರುವಾಗಲೇ ತಿಂದ್ರೇ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಆಗಿತ್ತು ಅಂತಂದರೆ ಇಷ್ಟೇ ತೆಳುವಾಗಿ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಬರ್ತೈತಿ. ದಪ್ಪ ಮಾಡಿಕೊಂಡ್ರೆ ಒಳಗೆ ಬೇಯೋದಿಲ್ಲ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಬೇಯಿಸ್ಕೊಂಡ್ರೆ ಚೆನ್ನಾಗಿ ವಡೆ ಬಂದಿರ್ತೈತಿ. ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.